ಮುಂಚೆ ಹೋಗಿ ಇವ ನಮ್ಮವ ಅಲ್ಲ ನಮ್ಮ ಅಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ನಮ್ಮ ಗೌರವಾನ್ವಿತ MLC ಅವರು, ಹೆಸರು ಹೇಳಲ್ಲ ನಾನು, ನಮ್ಮ ಗೌರವಾನ್ವಿತ MLC ಅವರು ಅವರೊಂದು ಆವಾಜ್ ಬಿಟ್ರು, ಮೇರಿ ಆವಾಜ್ ಸುನೋ, ಮೇರಿ ಆವಾಜ್ ಸುನೋ. ನಿಮ್ಮೂರವರು ಮೇರಿ ಆವಾಜ್ ಸುನೋ. ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ. 4ನೇ ಅಂಗದ್ದು ನಾನಲ್ಲ ಹೇಳ್ತಾ ಇರೋದು, ಅದಕ್ಕೆ ರೆಕಾರ್ಡ್ 4ನೇ ಅಂಗ ಬರ್ದಿರೋದು. ಇದು ಕಾಮೆಂಟ್ ಮಾಡಂಗೆ ಇಲ್ಲ. ಐವಾನ್ ಡಿಸೋಜಾ, ಕಾಂಗ್ರೆಸ್ MLC, ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ, ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾ ಪ್ರಧಾನಿಗೆ ಬಂದಂತ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ. ಧಮ್ಕಿ. ಹಿಂದೆ ಟೆರರಿಸ್ಟ್ಗಳು ಈ ತರ ಕೊಡ್ತಾ ಇದ್ರು. ಟೆರರಿಸ್ಟ್ಗಳು ಇಂಥ ಟೈಮಲ್ಲಿ ಬಾಂಬ್ ಹಾಕ್ತೀರಿ ನಾವು ಅಂತ. ಹಂಗೆ ಒಬ್ಬ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ, ಅವ್ರಿಗೆ ಬೆದರಿಕೆ. ಇನ್ನು ನಮ್ಮ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ಜಮೀರ್ ಅಹಮದ್ ಅವ್ರು ಯಾರ ಮಾತೋ ಕೇಳ್ಬಿಟ್ಟು ಸೈನ್ ಮಾಡ್ತಾ ಇದ್ದಾರೆ, ಗವರ್ನರ್ಗೆ ತಿಳುವಳಿಕೆ ಇಲ್ಲ ಅಂತಾನು ಹೇಳಿದ್ದಾರೆ ಅವರು. ಈ ತರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತಿನ ಗವರ್ನರ್ಗೆ ಏನಿಟ್ಟಿದ್ದಾರೆ, ನೀನು ಎಜುಕೇಶನ್ ಮಿನಿಸ್ಟ್ರು, ಘಟಿಕೋತ್ಸವಕ್ಕೆ ಮಾತ್ರ ಬರ್ಬೇಕು. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರಲ್ಲ. ಬಂದು ಘಟಿಕೋತ್ಸವದಲ್ಲಿ ಆ ಕೋಟ್ ಹಾಕೊಬೇಕು, ಕೋಟ್ ಹಾಕೊಂಡು ಕೂತ್ಕೊಂಡು ಅವ್ರು ಕೊಡೋ ಕಾಫಿ ತಿಂಡಿ ತಿನ್ಕೊಂಡು ಸೀದಾ ಹೋಗ್ಬೇಕು. ರಾಜ್ಯಪಾಲರು ವಿಶ್ವಾಸ ಮಸೂದೆ 2025 ಸಿದ್ಧ, ಬಜೆಟ್ ಅಧಿವೇಶನದಲ್ಲಿ ಮಂಡನೆ, ರಾಜ್ಯಪಾಲರಿಗೆ ಘಟಿಕೋತ್ಸವದಲ್ಲಿ ಮಾತ್ರ ಅವಕಾಶ. ಇದು ಸರ್ಕಾರದ ನಡೆ, ರಾಜ್ಯಪಾಲರ ಕಿಡಿ. ಇನ್ನೊಂದು ಇದರಲ್ಲಿ ಇವ್ರ ನಡೆ, ಅವ್ರ ಕಿಡಿ. ಅಂದ್ರೆ ಸೌಹಾರ್ದಿತವಾಗಿ ಈ ಸರ್ಕಾರ ಮಾಡ್ತಾ ಇದೆಯಾ ಅಂತ, ಪಾರದರ್ಶಕ, ಸಂವಿಧಾನ ಇವೆಲ್ಲವನ್ನ ಹೇಳ್ತಾ ಇದಾರಲ್ಲ, ಎಲ್ಲಿ ನಡೀತಾ ಇದೆ ಇವತ್ತು? ಈ ಒಂದು ಸೇಡಿನ ರಾಜಕಾರಣದಿಂದ ಕರ್ನಾಟಕದಲ್ಲಿ ಈ ಸುಳ್ಳು ಹೇಳುವಂತ ಒಂದು ಸರ್ಕಾರ, ಸುಳ್ಳಿನ ಡಿಕ್ಷನರಿಯನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ನನ್ಗನ್ಸ್ತತೆ ಗವರ್ನರ್ ಅವ್ರನ್ನ ಕರೆದು ಅವ್ರ ಕೈಲಿ ಈ ಸರ್ಕಾರ ಇಂತಿಂತ ಗನಂದಾರಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ನನಗೆ ಒಂಥರ